ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಾರು ಮಾಡಕತ್ತೀನಿ ನೋಡ್ರಿ. ಬ್ಯಾಳೆ ಅಂತೀವಿ ಅಷ್ಟು ಹಾಕೇನೇ ಇಲ್ಲ, ಉಳ್ಳಿಗಡ್ಡಿ ಬೆಳ್ಳುಳ್ಳಿ ಒಗ್ಗರ್ನಿಗೂ ಹಾಕೇ ಇಲ್ಲ. ಹಂಗೆ ಪಟ್ನ ಒಂದು 5 ನಿಮಿಷದಾಗ ಸಾಂಬಾರು ಮಾಡ್ಕೊಬೋದು. ಇದನ್ನು ಈಗ ಒಂದು ಕಡಾಯಿ ಕಾಸಕ್ಕಿಟ್ಟ ಸ್ವಲ್ಪ ಎಣ್ಣೆ ಹಾಕಿ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ ಹಾಕಿದ್ದೀನಿ ರೀ. ಅದ್ರಾಗ 1 ಸ್ಪೂನದಷ್ಟು ಈಗ ಕೊತ್ತಂಬರಿ ಕಾಳು ಹಾಕಿದ್ದೀನಿ. ನಾನು ಕೊತ್ತಂಬರಿ ಕಾಳು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಫ್ರೈ ಮಾಡ್ಕೊಂಡು ಆದಮೇಲೆ 4 ಕಾಳು ಅಷ್ಟೇ ಇದು ಹಾಕಿದ್ದೀನಿ ರೀ. ಏನದು ಮೆಂತ್ಯ ಕಾಳು ಹಾಕಿದಾದ್ಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5-6 ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ. ನಾನು ಅವನ್ನೆಲ್ಲ ಪೂರ್ತಿ ಮೆಣಸಿನ್ಕಾಯಿ ಸ್ವಲ್ಪ ಎಲ್ಲ ಚೆಂದಾಗೆ ಫ್ರೈ ಆಗ್ಬೇಕು ರೀ. ಅದ್ರಾಗ 1 ಸ್ಪೂನ್ದಷ್ಟು ಈಗ ಮಟ್ಟೆ ಜೀರಿಗೆನೂ ಹಾಕಿದೆ ನೋಡ್ರಿ. ನಾನು ಮಟ್ಟೆ ಜೀರಿಗೆ ಹಾಕಿದಾದ್ಮೇಲೆ ಈಗ ಒಣ ಕೊಬ್ಬರಿ ತುರಿ ಇತ್ತು, ಒಣ ಕೊಬ್ಬರಿ ತುರಿನೂ ಹಾಕಿದ್ದೀನಿ ರೀ. ಕೊಬ್ಬರಿ ವಾಸನೆ ಎಲ್ಲ ಹೋಗ್ಬೇಕದ, ಅದು ಎಣ್ಣೆ ಇರ್ತೈತ್ರಲ್ಲ ಕೊಬ್ಬರಿ, ಆ ಎಣ್ಣೆ ಬಿಡುವವರೆಗೂ ಸಣ್ಣ ಗ್ಯಾಸ್ ಮ್ಯಾಲೆ ಹುರ್ಕೋಬೇಕ್ರಿ ನಾವು. ಅದ್ರಾಗ ಈಗ ಕರಿಬೇವನು ಹಾಕಿದೆ. ನಾನು ಕರಿಬೇವನು ಹುರ್ಕೊಂಡೆ ರೀ. ಕರಿಬೇವು ಹುರ್ಕೊಂಡು ಆದ್ಮೇಲೆ ಲಾಸ್ಟಿಗೆ ರೀ ಈಗ ನಾನು 1 ಸ್ಪೂನದಷ್ಟು ಸಾಸಿವೆ ಹಾಕಿದೆ ರೀ. ಅವನ್ನ ಮಿಕ್ಸಿ ಮಾಡ್ಕೊಂಡು ಬರೋಣ ರೀ. ಈಗ ಸಣ್ಣಗೆ ನುಣ್ಣಗೆ ಈಗ ಮತ್ತು ಸಾಂಬಾರು ಒಗ್ಗರಣೆ ಹಾಕತ್ತೀನಿ ನೋಡ್ರಿ. ಸ್ವಲ್ಪ ಎಣ್ಣೆ ಕಾಸಕ್ಕಿಟ್ಟಿದ್ದೆ ನಾನು. ಎಣ್ಣೆ ಕಾದ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, 1 ಒಣ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡಾಕತ್ತೀನಿ ನೋಡ್ರಿ. ನಾನು ಇನ್ನೊಂದು ಸ್ವಲ್ಪ ಕರಿಬೇವು ಹಾಕಕತ್ತೀನಿ. ಕರಿಬೇವು ಹಾಕಿದಾದ್ಮೇಲೆ ಸ್ವಲ್ಪ ಫ್ರೈ ಆಗಲ್ರಿ. ಫ್ರೈ ಆದಮೇಲೆ 1 ಟಮಾಟೆ ಹಣ್ಣು, ದೊಡ್ಡದ 1 ಟಮಾಟೆ ಹಣ್ಣು ದೊಡ್ಡ ಹೋಳನ್ನ ಕಟ್ ಮಾಡಿ ಇಟ್ಕೊಂಡೀನಿ ರೀ. ನಾನು ಪೂರ್ತಿ ಸಣ್ಣಗೆ ಇದು ಟಮಾಟೆ ಹಣ್ಣು ಮ್ಯಾಶ್ ಆಗ್ಬೇಕಂತ ಏನಿಲ್ಲ ರೀ. ಸ್ವಲ್ಪ ಹಿಂಗೆ ಬಾಯಾಗ ಸಿಗುವಂಗೆ ಸ್ವಲ್ಪ ದಪ್ಪನ ಇರಲಿ ಅಂಥೇಳಿ ಹಾಕಿದ್ದೀನಿ ರೀ. ಈಗ ಅದ ಒಂದು ಬಟ್ಲಲ್ಲಿ ಮತ್ತೊಂದು ಬಟ್ಲ ನಾನು ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆ ರೀ. ಈಗ ಕುಂಬಳಕಾಯಿ ಹಾಕ್ಯಾರ ಅದ್ರಾಗ ಸ್ವಲ್ಪ ಫ್ರೈ ಮಾಡಿ ಅದ್ರಾಗ ಈಗ ಅರಿಶಿಣನೂ ಹಾಕಿದೆ ನೋಡ್ರಿ. ನಾನು ಅರಿಶಿಣನೂ ಅದ್ರಾಗ ಹಾಕಿ ಫ್ರೈ ಮಾಡೋಣ ರೀ. ಫ್ರೈ ಮಾಡಿ ಸ್ವಲ್ಪ ಈಗ ಟಮಾಟೆ ಹಣ್ಣು, ಕುಂಬಳಕಾಯಿ ಕುದಿಯುವಷ್ಟು ನೀರು ಹಾಕಿ ಅದನ್ನು ಕುದಿಸಾಕಿಡ್ಬೇಕು ರೀ ನಾವು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ ನೋಡ್ರಿ. ಉಪ್ಪು ಹಾಕಿದಾದ್ಮೇಲೆ ಇನ್ನೊಮ್ಮೆ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸಾಕಿಡೋಣ್ರಿ. ಅದನ್ನು ಕುಂಬಳಕಾಯಿ ಸ್ವಲ್ಪ ಮೆತ್ತಗಾಗಬೇಕಲ್ಲ, ಮೆತ್ತಗಾಗೋ ಮಟ ರೀ ಸ್ವಲ್ಪ ನೀರು ಹಾಕಿ ಕುದಿಸಾಕಿಟ್ಟಿದ್ದೆ ರೀ. ಅದ್ರಾಗ ಈಗ ಹುಣಸೆ ಹಣ್ಣಿನ ರಸನೂ ಸ್ವಲ್ಪ ಕುಡ್ಸಾಕತ್ತೀನಿ ನೋಡ್ರಿ. ನಾನು ಈಗ ಇನ್ನೊಂದು ಸ್ವಲ್ಪ ಕುದಿಲ್ರಿ. ಅದ ಕುದಿದು ಈಗ ಒಂದು 5 ನಿಮಿಷ ಬಿಟ್ಟಾದ್ಮೇಲೆ ಈಗ ಕುದ್ದೈತೆ ನೋಡ್ರಿ. ಕುದ್ದದಾದ್ಮೇಲೆ ಇದೇ ಈಗ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಿರಲ್ಲ ಮಸಾಲೆ ಎಲ್ಲ ರುಬ್ಕೊಂಡು ಇಟ್ಕೊಂಡದ್ದು ಅದನ್ನು ಈಗ ನೀರೊಳಗೆ ಹಾಕಿ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ. ನಾನು ಈಗ ನಿಮಗೆ ಅದು ಸಾರು ಹೆಂಗೆ ಬೇಕಲ್ಲ, ಏನು ಗಟ್ಟಿ ಬೇಕು ನಿಮಗೆ ತಿಳಬೇಕು ನೋಡಿಕೊಂಡು ನೀರು ಹಾಕ್ರಿ ನೀವು. ನನಗೆ ನಡುಮಧ್ಯೆ ಸ್ವಲ್ಪ ಇತ್ತು, ಗಟ್ಟಿ ಎಲ್ಲ ಐತೆ ತಿಳುನೂ ಅಲ್ಲ, ಸಾಂಬಾರು ಟೈಪ. ನಾನು ಸ್ವಲ್ಪ ನೀರು ಹಾಕೀನಿ ನೋಡ್ರಿ. ಇಷ್ಟ ಆದ್ರೆ ಸಾಕು ನನಗೆ. ಇದು ಅನ್ನದ ಮೇಲೆನೂ ಭಾಳ ರುಚಿಯಾಗಿ ಹತ್ತೈತೆ ರೀ. ಸ್ವಲ್ಪ ಬೆಲ್ಲ ಹಾಕಕತ್ತೀನಿ ರೀ. ನಾನು ಸ್ವಲ್ಪ ಬೆಲ್ಲ ಹಾಕಿದಾದ್ಮೇಲೆ ಇನ್ನೊಮ್ಮೆ ಮಿಕ್ಸ್ ಮಾಡೋಣ. ಅನ್ನ ಸಾಂಬಾರನ್ನೂ ರುಚಿ ಹತ್ತೈತೆ ರೀ. ಇಡ್ಲಿಗಂತೂ ಅಗದಿ ಚಲೋ ಹತ್ತೈತೆ ರೀ. ಇಡ್ಲಿ ಮಾಡಿದಾಗ ಇಡ್ಲಿ ಜೊತೆನೂ ಮಾಡ್ಬೋದು ರೀ ಇದನ್ನು ಸಾರು. ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಕತ್ತೀನಿ ನೋಡ್ರಿ. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದಪ್ಪ ಅಂದ್ರೆ ನಮ್ಮದು ಸಾಂಬಾರು ರೆಡಿ ಆಯ್ತು ನೋಡ್ರಿ. ಸ್ವಲ್ಪನೂ ಬ್ಯಾಳೆ ಹಾಕಿಲ್ಲ, ಏನಿಲ್ಲ ರೀ. ಈಗ ಸ್ವಲ್ಪ 1 ಸ್ಪೂನು ಕಡಲೆಬೇಳೆ, ಉದ್ದಿನಬೇಳೆ ಅಷ್ಟೇ ನೋಡ್ರಿ. ಇದು ಸಾಂಬಾರು ನಾವು ಬ್ಯಾಳೆ ಹಾಕಿ ಸಾಂಬಾರು ಮಾಡ್ಬೇಕಂತ ಏನಿಲ್ಲ. ಒಂದು 5 ನಿಮಿಷದಾಗ ಸಾರು ರೆಡಿ ಆಗಿಬಿಡ್ತೈತೆ ರೀ. ಯಾವುದೋ ತರಕಾರಿ ಇರಲ್ರಿ. ಇನ್ನು ಕುಂಬಳಕಾಯಿ ಹಾಕಿನಿಲ್ಲ, ನೀವು ಬದ್ನೆಕಾಯಿ ಹಾಕಿ ಮಾಡ್ಕೊಬೋದು ರೀ. ಈಗ ಸೌತೆಕಾಯಿ ಸಿಗ್ತಾವಲ್ಲ, ಸೌತೆಕಾಯಿ, ಹೀರೆಕಾಯಿ ಹಾಕಿ ಮಾಡಿದ್ರೂ ನಡಿತೈತೆ ರೀ. ಇದು ಕಾಯಿಪಲ್ಯ ಬೇಕಂತೇನಿಲ್ಲ. 5 ನಿಮಿಷ ಕುದಿಯೋಂಥ ಕಾಯಿಪಲ್ಯ ಇರ್ತಾವಲ್ಲ ರೀ, ಅಂಥ ಕಾಯಿಪಲ್ಯ ಹಾಕಿ ಮಾಡಿದ್ರೆ ನಡಿತೈತೆ ರೀ. ನೀವು ಒಮ್ಮೆ ಟ್ರೈ ಮಾಡಿರಿ, ಹೆಂಗೆ ಆಕತ್ತೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.